ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇನ್ನು ಮಗಳನ್ನ ಸ್ಕೂಲಿಂದ ಕರ್ಕೊಬಂದಿದ್ದಾಯಿತು. ಅದಾದಮೇಲೆ ಇನ್ನು ಬಂದ ತಕ್ಷಣವೇ ಊಟ ಮಾಡಿ ಮಲಗಿಸ್ಬಿಡ್ತೀನಿ. ಇನ್ನು ಅವಳು ಎದ್ಮೇಲೆ ಅವಳು ಹೋಮ್ ವರ್ಕ್ಸ್ ಆಗಿರ್ಬೋದು, ಅವಳು ಕೆಲಸಗಳನ್ನ ಮಾಡ್ಕೊತಾಳೆ. ಇನ್ನು ಊಟ ತಿನ್ನಿಸಿ ಮಲಗಿಸಿದ್ದಾಯಿತು. ಅದಾದಮೇಲೆ ಇನ್ನು ಎದ್ದ ತಕ್ಷಣ ಏನಾದರೂ ತಿನ್ನೋಕ್ಕೆ ಅಂತ ಕೇಳ್ತಾಳೆ ಅಂದ್ಬಿಟ್ಟು ಮನೇಲಿ ಹೇಗೆ ಇದ್ದರೂ ಸ್ವಲ್ಪ ಕಡಲೆಪುರಿ, ಏನು ಮಂಡಕ್ಕಿ ಅಂತೀವಿ, ಅದಿತ್ತು. ಅದರಿಂದ ಅವಳಿಗೆ ಕಡಲೆಪುರಿನ ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಈ ರೀತಿ ಸೆಟ್ ಮಾಡಿಕೊಂಡ್ರೆ ನನಗೆ ಆ ಐಟಮ್ಸ್ ಎಲ್ಲೂ ಮಿಸ್ ಆಗೋಲ್ಲ ಮತ್ತು ನೀಟಾಗಿ ಬೇಗನೆ ಆಗಿಬಿಡುತ್ತೆ. ಇನ್ನು ಒಂದು ಪ್ಯಾನ್ಗೆ ಎಣ್ಣೆನ ಹಾಕಿ ಕರಿಬೇವು, ಒಣಮೆಣ್ಸಿನ್ಕಾಯಿ, ಕಡಲೆಬೀಜ ಹಾಗೆಯೇ ಬೆಳ್ಳುಳ್ಳಿನ ಹಾಕಿ ರೋಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಕಡಲೆಪುರಿನ ಹಾಕಿ, ಕಡಲೆನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕಿ ನೀಟಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ನೀಟಾಗಿ ಫ್ರೈ ಮಾಡಿದ್ರೆ ಕಡಲೆಪುರಿ ಒಗ್ಗರಣೆ ರೆಡಿ ಆಗಿಬಿಟ್ಟಿರುತ್ತೆ.